ಒಂದು ಕಡೆ ಪಕ್ಕದ ದೇಶ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಕುಸಿದು ಅಲ್ಲಿಯ ಜನ ಹೈರಾಣಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿತಾ ಇದ್ರೆ, ಮತ್ತೊಂದು ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲೂ ಕೂಡ ಇಂಥದ್ದೊಂದು ಅರಾಜಕತೆ ಸೃಷ್ಟಿಯಾಗಿದೆ. ವಿದ್ಯುತ್ ಇಲ್ಲದೆ ಜನ ಕತ್ತಲಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಆಗಿರೋ ಘಟನೆ. ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧದಿಂದ ತೈಲ ಪೂರೈಕೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಯ, ಈ ಎಲ್ಲ ವ್ಯತ್ಯಯದ ನಡುವೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಬಾಂಗ್ಲಾದೇಶ ಜವಳಿ ಉದ್ಯಮದ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇರುವಂಥ ದೇಶ ಸಂಪೂರ್ಣವಾಗಿ ನೆಲೆ ಕಚ್ಚಿ ಹೋಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಒಂದು ಅರಾಜಕತೆ ಸೃಷ್ಟಿಯಾಗಿತ್ತು. 6 ತಿಂಗಳ ಹಿಂದಷ್ಟೇ ಹೊಸ ಸರ್ಕಾರ BNP ಅಧಿಕಾರಕ್ಕೆ ಬಂದಿದೆ. ಹೊಸಬರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾಗಿತ್ತು. ಹಿಂದೂಗಳ ನರಮೇಧ ಆಯಿತು. ಅನೇಕ ಜನ ಯುವಕರು ಮೀಸಲಾತಿಯನ್ನು ರದ್ದು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದರು. ಅವೆಲ್ಲವೂ ಮಾಸುವ ಮುನ್ನವೇ ಒಂದು ತಹಬದಿಗೆ ಬರ್ತಾ ಇದ್ದೆ ಎನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇರುವಾಗ ಒನ್ಸ್ ಅಗೇನ್ ಇವತ್ತು ಬಾಂಗ್ಲಾದೇಶ ಅರಾಜಕತೆಗೆ ತಳ್ತಾ ಇದೆ. ಅಲ್ಲಿ ವಿದ್ಯುತ್ ಇಲ್ಲದೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಈಗ ಎಲ್ಲಿಗೆ ಹೋಗಿ ಬಂದರೂ ಕೂಡ ಕೊನೆಗೆ ಯಾರು ಸಹಾಯಕ್ಕೆ ಬರ್ತಾರೆ ಅನ್ನುವಂತೆ ಭಾರತದ ಸಹಾಯವನ್ನು ಬಾಂಗ್ಲಾದೇಶ ಅವರು ಕೇಳ್ತಾ ಇದ್ದಾರೆ. ಅದೇ ಶೇಖ್ ಹಸೀನಾ ಅವರಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ವಿರುದ್ಧ ಮಾತನಾಡಿದ್ದಂಥ ಬಾಂಗ್ಲಾದೇಶ ಭಾರತದ ಸಹಾಯ ಬೇಕು ಅಂತ ಹೇಳ್ತಾ ಇದೆ. ಏನಾಯ್ತು ಹಾಗಾದರೆ ಬಾಂಗ್ಲಾದಲ್ಲಿ, ಡೀಟೇಲ್ ನೋಡ್ತಾ ಹೋಗೋಣ. ರಾತ್ರಿ 8ಕ್ಕೆ ಬಾಂಗ್ಲಾ ಬಂದ್, ಪಾಕ್ ಹಾದಿಯಲ್ಲಿ ಇದೀಗ ಢಾಕಾ ಅಂದರೆ ಬಾಂಗ್ಲಾದೇಶದ ರಾಜಧಾನಿ ಬಾಂಗ್ಲಾದೇಶದಲ್ಲಿ ಇಂಧನ ಕೊರತೆ ಆಗ್ತಿದೆ, ತೀವ್ರ ವಿದ್ಯುತ್ ಬಿಕ್ಕಟ್ಟಿದೆ. ಶಾಪಿಂಗ್ ಮಾಲ್ಗಳು, ಅಂಗಡಿ ಮುಂಗಟ್ಟುಗಳೆಲ್ಲ ರಾತ್ರಿ ಬಂದ್ ಮಾಡ್ತಿದ್ದಾರೆ. 10 ಗಂಟೆಗಳ ಕಾಲ ಪವರ್ ಕಟ್ ಆಗ್ತಾ ಇದೆ. ಜನ ಎಲ್ಲ ಕತ್ತಲಲ್ಲೇ ಮುಳುಗ್ತಾ ಇದ್ದಾರೆ. ರಾತ್ರಿ 8 ಗಂಟೆಗೆ ಕಡ್ಡಾಯವಾಗೆಲ್ಲ ಮುಚ್ಚಬೇಕು ವಾಣಿಜ್ಯ ಮಳಿಗೆಗಳನ್ನು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ವಾಣಿಜ್ಯ ಸಂಸ್ಥೆಗಳು ಬೆಳಗ್ಗೆ 11ರಿಂದ ರಾತ್ರಿ 8 ತನಕ ಮಾತ್ರ ಕಾರ್ಯನಿರ್ವಹಿಸುತ್ತೆ. 7 ಗಂಟೆ ನಂತರ ಜಾಹೀರಾತು ಫಲಕಗಳನ್ನು ಆಫ್ ಮಾಡಬೇಕು, ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರೆ. ಆಸ್ಪತ್ರೆಗಳು, ಔಷಧಾಲಯಗಳು, ಆಹಾರದ ಅಂಗಡಿಗಳಿಗೆ ಒಂದು ವಿನಾಯಿತಿ ಕೊಟ್ಟಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶ ಈ ತೀವ್ರ ವಿದ್ಯುತ್ ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಭಾರತದ ಸಹಾಯವನ್ನು ಕೇಳಿದೆ. ಯಾಕೆ ಹಿಂಗಾಯಿತು? 3-4 ಕಾರಣಗಳಿದೆ. ಏನು ಕಾರಣ? ಒಂದು ದೇಶದ ನಿರ್ಣಯಗಳು ತಪ್ಪಾದರೆ ಮುಂದಿನ ಪೀಳಿಗೆಯವರು ತಪ್ಪನ್ನು ಅನುಭವಿಸ್ತಾರೆ ಅಥವಾ ಅದರ ನೋವನ್ನು ಅನುಭವಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಬಾಂಗ್ಲಾದೇಶದ ಜ್ವಲಂತ ಉದಾಹರಣೆ. ಏನಾಗಿತ್ತು? 2000ರಿಂದ 2018 ತನಕ ಕೆಲವೊಂದಿಷ್ಟು ಬೆಳವಣಿಗೆ ಆಯಿತು. ನಿಮಗೆ ನೈಸರ್ಗಿಕ ಅನಿಲ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿ ಸಿಗ್ತಾ ಬಂತು. ಬಾಂಗ್ಲಾದವರು ಏನು ಮಾಡಿದರು? ನೈಸರ್ಗಿಕ ಅನಿಲದ ಮುಖಾಂತರವೇ ವಿದ್ಯುತ್ ಉತ್ಪಾದನೆಯನ್ನು ವ್ಯಾಪಕವಾಗಿ ಹೆಚ್ಚಳ ಮಾಡ್ತಾ ಹೋದರು. 85% ನೈಸರ್ಗಿಕ ಅನಿಲದ ಮುಖಾಂತರ ವಿದ್ಯುತ್ತನ್ನು ತಯಾರು ಮಾಡ್ತಾ ಬಂದರು. ಈಗ ಅವರೇನು ಮಾಡಿದರು? ನಾವು ಏನೋ ಪರ್ಯಾಯವಾಗಿ ಇದೀಗ ಪವನ ಶಕ್ತಿಯಿಂದಲೋ ನೀರಿನ ಮುಖಾಂತರವೋ ಬೇರೆ ಬೇರೆ ಪರ್ಯಾಯ ಮುಖಾಂತರ ವಿದ್ಯುತ್ತನ್ನು ತಯಾರು ಮಾಡಬೇಕು, ಅದಕ್ಕೊಂದಿಷ್ಟು ಹೂಡಿಕೆಯನ್ನು ಮಾಡಬೇಕು ಅಂತ ಅನ್ನೋ ಪ್ರಯತ್ನ ಮಾಡಿದರು. ಆ ಪ್ರಯತ್ನ ಯಾವುದೂ ಕೂಡ ಆಗಲಿಲ್ಲ, ಒಂದು ಆಲೋಚನೆಯೂ ಕೂಡ ಬರಲಿಲ್ಲ. ಹೀಗಾಗಿ ಏನಾಗ್ಬಿಡ್ತು? ಸಂಪೂರ್ಣವಾಗಿ ಅದು ಖಾಲಿ ಆಗುವ ಹಂತಕ್ಕೆ ಬಂತು. ಒಂದೇ ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನಾಯಿತು? 2018ರಿಂದ 2022 ತನಕ ತನ್ನ ಬಳಿ ಇದ್ದಂಥ ನೈಸರ್ಗಿಕ ಅನಿಲ ಕಡಿಮೆ ಆದಾಗ, ಖಾಲಿ ಆಗ್ತಾ ಬಂದಾಗ ಮಧ್ಯಪ್ರಾಚ್ಯಗಳಿಂದ ತರಿಸ್ಕೊಳ್ಳುವ ಹಂತಕ್ಕೆ ಬಂದರು. ಅವರು ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದಕ್ಕೆ ಬಂದರು. ಈ ತರಿಸ್ಕೊಳ್ಳೋದಕ್ಕೆ ಬಂದಾಗಲೂ ಕೂಡ ಡಾಲರ್ ಎದುರುಗಡೆ ಇವರ ಕರೆನ್ಸಿ ಕುಸಿತ ಆಯಿತು, ಬೇರೆ ಬೇರೆ ಸಮಸ್ಯೆಗಳಾಯಿತು. ಒನ್ಸ್ ಅಗೇನ್ ಸಮಸ್ಯೆ ಆಯಿತು. ಮೂರನೇ ಅತ್ಯಂತ ಕಠಿಣ ಮತ್ತು ಅತ್ಯಂತ ದುರ್ಬಲ ನಿರ್ಧಾರ ಬಾಂಗ್ಲಾ ತೆಗೆದುಕೊಂಡಿದ್ದು ಯಾವುದು ಅಂತ ಹೇಳಿದರೆ, ಅವರು ಒಂದು ನಿರ್ಧಾರ ಮಾಡ್ತಾರೆ. ಆ ಒಂದು ನಿರ್ಧಾರಕ್ಕೆ ಒಂದು ಹೆಸರು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಅವರು ಏನಂತ? ಕೆಪಾಸಿಟಿ ಪೇಮೆಂಟ್ ಅಂತ ಒಪ್ಪಂದ ಮಾಡಿಕೊಂಡ್ರು. ಯಾರ ಜೊತೆ? ತೈಲ ಕಂಪನಿಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ನೀವು ವಿದ್ಯುತ್ ಉತ್ಪಾದನೆ ಮಾಡಬೇಕು. ಈ ಕೆಪಾಸಿಟಿ ಪೇಮೆಂಟ್ ಹೆಂಗೆ ವರ್ಕ್ ಆಗ್ತಿತ್ತು ಅಂತ ಹೇಳಿದ್ರೆ, ಬಾಂಗ್ಲಾದಲ್ಲಿ ಅವರು ವಿದ್ಯುತ್ ಉತ್ಪಾದನೆ ಮಾಡ್ತಾರೋ, ವಿದ್ಯುತ್ ಉತ್ಪಾದನೆ ಮಾಡಲು ಯಾವುದನ್ನು ನೋಡದೇನೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಸಾಲದ ರೂಪದಲ್ಲಿ ಸಾಲವನ್ನು ಮಾಡಿಕೊಂಡು ಬಂದು ಬಾಂಗ್ಲಾದ ಅಧಿಕೃತ ಸರ್ಕಾರ ಕಂಪನಿಗಳಿಗೆ ಪೇಮೆಂಟ್ ಮಾಡೋದಕ್ಕೆ ಶುರುವಾಯಿತು. ಅಲ್ಟಿಮೇಟ್ ಏನಾಗಿಬಿಡ್ತು? ನಿಮ್ಮ ಕಡೆ ವಿದ್ಯುತ್ ಉತ್ಪಾದನೆ ಇಲ್ಲ, ತೈಲದ ಕಂಪನಿಗಳಿಗೆ ನಾವು ಸಾವಿರಾರು ಕೋಟಿ ರೂಪಾಯಿ ಹಣ ಕೊಟ್ವಿ, ಸಾಲ ಆಯಿತು. ಎಲ್ಲ ಕಾರಣಗಳಿಗಾಗಿ ಇವತ್ತು ವಿದ್ಯುತ್ ಇಲ್ಲದೆ ಸಂಪೂರ್ಣವಾಗಿ ಎಲ್ಲ ಬೆಳವಣಿಗೆ ಆಯಿತು. ಇವೆಲ್ಲಕ್ಕಿಂತ ಹೆಚ್ಚಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಯಿತು, ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆಯಿತು, ಬಾಂಗ್ಲಾದಲ್ಲಿ ಅರಾಜಕತೆ ಶುರುವಾಯಿತು. ಇವತ್ತು ಕತ್ತಲೆಯ ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣ. ಇವೆಲ್ಲದರ ನಡುವೆ ಬಾಂಗ್ಲಾದಲ್ಲಿ ಜನಾಕ್ರೋಶ ಎಲ್ಲ ಭುಗಿಲೆದ್ದಿದೆ. ಸಹಜವಾಗಿ ಪಾಕಿಸ್ತಾನದಲ್ಲಿ ಹೆಂಗಾಗಿದೆಯೋ ಅದೇ ರೀತಿ ಇದೆ. ನಿರಂತರ ಪವರ್ ಕಟ್ನಿಂದ ಜನ ಎಲ್ಲ ಬೀದಿ ಹೋರಾಟ ಮಾಡ್ತಿದ್ದಾರೆ. ವಿದ್ಯುತ್ ಕೇಂದ್ರಗಳು, ಅಧಿಕಾರಿಗಳ ವಿರುದ್ಧ ಎಲ್ಲ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮೂಲಸೌಕರ್ಯಗಳ ರಕ್ಷಣೆಗೆಲ್ಲ ಪೊಲೀಸರ ನಿಯೋಜನೆ ಮಾಡೋ ಪ್ರಯತ್ನವನ್ನು ಮಾಡಲಾಗಿದೆ. ಏನಾಯಿತು ಬಾಂಗ್ಲಾದಲ್ಲಿ ನೋಡಿ ನೀವು? ಅವರಿಗೆ ಬೇಕಾದಂಥ ವಿದ್ಯುತ್ ಎಷ್ಟು? 18,000 ಮೆಗಾವ್ಯಾಟ್
ಬೇಡಿಕೆ ಇದೆ ಅವರಿಗೆ ಪ್ರಸ್ತುತ ಬಾಂಗ್ಲಾದಲ್ಲಿ. ಬಟ್ ಉತ್ಪಾದನೆ ಆಗ್ತಾ ಇರೋ ಅಥವಾ ಸಿಗ್ತಾ ಇರೋದೆಷ್ಟು 13,000 ಮೆಗಾವ್ಯಾಟ್ ಮಾತ್ರ. 5,000 ಮೆಗಾವ್ಯಾಟ್ ಕೊರತೆ ಆಗ್ತಾ ಇದೆ. ಹೀಗಾಗಿ ಹಳ್ಳಿಗಳಲ್ಲಿ ಒಂದು 15ರಿಂದ 20 ಗಂಟೆಗಳ ಕಾಲ ಕತ್ತಲೆ ಇದೆ. ವಿದ್ಯುತ್ ಕಚೇರಿಗಳ ಮೇಲೆ ದಾಳಿ ಮಾಡಿದ್ರು. ನೆಟ್ರಾಕೋನ್, ರಂಗ್ಪುರ್, ಸೈದ್ಪುರ್, ಕುಷ್ಟಿಯಾ, ಕಿಶೋರ್ಗಂಜ್ ಸೇರಿದಂತೆ ಅನೇಕ ಕಡೆಗಳಲ್ಲೆಲ್ಲ ಕಚೇರಿಗಳ ಮೇಲೆ ಮುಗಿಬಿದ್ರು. ಕಚೇರಿಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ರು. ಈ CNG ಗ್ಯಾಸ್ ಸ್ಟೇಷನ್ಗಳಲ್ಲಿರುತ್ತಲ್ಲ, ಅಲ್ಲಿ ಆಟೋಗಳೆಲ್ಲ ದೊಡ್ಡ ಮಟ್ಟದ ಆಕ್ರೋಶವನ್ನೆಲ್ಲ ಹೊರಹಾಕಿದ್ರು. ಡಾಕಾರ್ ಸಿಲೆಟ್ ಎನ್ನುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದ್ರು, ಬಂದ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಬಟ್ ಜನರ ಆರೋಪ ಇರೋದು ಏನು ಅಂತ ಹೇಳಿದ್ರೆ, ರಾಜಧಾನಿ ಢಾಕಾಗೆ ನೀವು ವಿದ್ಯುತ್ ಕೊಡ್ತಾ ಇದ್ದೀರಿ, ಹಳ್ಳಿಗಳಿಗೆ ಯಾಕೆ ಕೊಡ್ತಾ ಇಲ್ಲ, ಅಲ್ಲಿ ಯಾಕೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದೀರಿ, ಇಂಥದ್ದೊಂದು ಆರೋಪವನ್ನು ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿದ್ಧ ಉಡುಪುಗಳು, ನಾನು ಅವಾಗ ಹೇಳಿದ ಜವಳಿ ಉದ್ಯಮ, ಮೀನು ವ್ಯಾಪಾರ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಕುಸಿತ ಆಗ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ನಿರುದ್ಯೋಗದ ಪರಿಸ್ಥಿತಿ ಬರಬಹುದು ಎನ್ನುವಂಥ ಆತಂಕ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕತೆಯ ಬೆನ್ನೆಲುಬಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು. ನಾನು ಆವಾಗಲೇ ಹೇಳಿದೆ, ಜವಳಿ ಉದ್ಯಮಕ್ಕೆಲ್ಲ ಪೆಟ್ಟು ಬಿದ್ದುಬಿಟ್ಟಿದೆ. ಸಿಗಡಿ ಸಾಕಾಣಿದಾರರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ವಿದ್ಯುತ್ ಇಲ್ಲದೆ ಬೆಳೆ ಉಳಿಸಿಕೊಳ್ಳೋದಕ್ಕೆಲ್ಲ ರೈತರು ಪರದಾಡ್ತಾ ಇರುವಂಥ ಘಟನೆ ಎಲ್ಲ ಆಗ್ತಾ ಇದೆ. 10 ರಿಂದ 12 ಗಂಟೆಗಳ ಕಾಲ ಲೋಡ್ ಶೆಡ್ಡಿಂಗ್ ಆಗ್ತಾ ಇರೋದ್ರಿಂದ ಕಾರ್ಖಾನೆಗಳೆಲ್ಲ ಸ್ಥಗಿತ ಆಗ್ತಾ ಇದೆ. ಒಟ್ಟು ರಫ್ತು ಆದಾಯದ 80% ಜವಳಿ ಉದ್ಯಮದಿಂದ ಬರ್ತಾ ಇತ್ತು. ಇವತ್ತದು ಕಡಿಮೆ ಆಗ್ತಾ ಇದೆ, ಒಂದು 50%ಗೆಲ್ಲ ಇಳಿದುಬಿಟ್ಟಿದೆ ಅಂತ. ವಿದ್ಯುತ್ ಇಲ್ಲದಿದ್ದಾಗ ಕಾರ್ಖಾನೆಗಳನ್ನು ನಡೆಸೋದಕ್ಕೆ ಭಾರಿ ಪ್ರಮಾಣದ ಡೀಸೆಲ್ ಜನರೇಟರ್ಗಳನ್ನು ಬಳಸಲಿಕ್ಕೆ ಮಾಡಲಾಗ್ತಾ ಇದೆ. ಬಟ್ಟೆಯೂ ಕೂಡ ವೆಚ್ಚದಾಯಕವಾಗಿ ಆಗ್ತಾ ಇದೆ ಅಂತ. ಹೀಗಾಗಿ ಬಾಂಗ್ಲಾದೇಶದ ಕಂಪನಿಗಳ ಜೊತೆಗೆ ಬೇರೆ ಬೇರೆದವರೆಲ್ಲ ಒಪ್ಪಂದ ಮಾಡಿಕೊಂಡಿದ್ರು. ಆ ಒಪ್ಪಂದವನ್ನು ತಿರಸ್ಕಾರ ಮಾಡಿ ವಿಯೆಟ್ನಾಂ, ಭಾರತ ಮತ್ತು ಕಾಂಬೋಡಿಯಾ ದೇಶಗಳ ಜೊತೆಗೆ ಅವರೆಲ್ಲ ಹೊಸದಾಗಿ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮತ್ತೊಂದು ಸಿಗಡಿ ಸಾಗಾಣಿಕೆದಾರರು ಅಂತ ನಾನು ಹೇಳಿದೆ, ಕುಲ್ನಾ, ಸತ್ವಿರಾ, ಭಾಗೇಹರತ್ ಎನ್ನುವಂಥ ಒಂದು ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಸಿಗಡಿ ವ್ಯಾಪಾರ ಸಿಕ್ಕಾಪಟ್ಟೆ ಆಗುತ್ತೆ. ಸಾಕಾಣಿಕೆಯು ಕೂಡ ದೊಡ್ಡ ಉದ್ಯಮ ಎಲ್ಲ ಆಗಿದೆ. ಅದು ಇಡೀ ದೇಶಕ್ಕೆ ಒಂದು ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ತೆಗೆದುಕೊಂಡು ಬರುವಂತಹ ಸಿಗಡಿ ವ್ಯಾಪಾರ ಇದು. ಬಟ್ ಅದಕ್ಕೂ ಕೂಡ ಇದೀಗ ಬ್ರೇಕ್ ಆಗಿದೆ. ಯಾಕಂದರೆ ಅವುಗಳನ್ನು ಸಾಕಬೇಕು ಅಂತ ಹೇಳಿದ್ರೆ ಶುದ್ಧವಾದಂಥ ನೀರು ಬೇಕು. ಆ ನೀರನ್ನು ಶುದ್ಧವಾಗಿಡೋದಕ್ಕೆ ಮತ್ತು ಆಮ್ಲಜನಕವನ್ನು ನೀವು ಪೂರೈಕೆ ಮಾಡೋದಕ್ಕೆ ವಿದ್ಯುತ್ ಬೇಕು. ಬಟ್ ವಿದ್ಯುತ್ ಕೊರತೆ ಇವತ್ತು ದೇಶದಲ್ಲಿ ಆಗ್ತಾ ಇರೋ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ ಅಂತ. ಶಿಥಿಲೀಕರಣ ಕೇಂದ್ರಗಳನ್ನು ಕೂಡ ಬಂದ್ ಮಾಡುವ ಹಂತಕ್ಕೆಲ್ಲವೂ ಕೂಡ ಹೋಗ್ತಾ ಇದೆ ಅಂತ. ಯುರೋಪ್ ಮತ್ತು ಅಮೆರಿಕಾಗೆ ಅತಿ ಹೆಚ್ಚು ಸಿಗಡಿಯನ್ನು ಬಾಂಗ್ಲಾದೇಶ ಪೂರೈಕೆ ಮಾಡ್ತಾ ಇತ್ತು. ಆ ವ್ಯವಸ್ಥೆಯು ಕೂಡ ಸದ್ಯಕ್ಕೆ ಕುಂಠಿತ ಆಗಿದೆ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಸಹಜವಾಗಿ ಭಾರತದ ಸಹಾಯವನ್ನು ಇವತ್ತು ಬಾಂಗ್ಲಾದವರು ಕೋರಿದ್ದಾರೆ. 1971ರಲ್ಲಿ ಬಾಂಗ್ಲಾ ಪ್ರತ್ಯೇಕವಾಗುವಂಥ ಸಮಯದಲ್ಲೂ ಕೂಡ ಭಾರತವೇ ಅವತ್ತು ಅವರಿಗೆ ಸಹಾಯ ಮಾಡಿತ್ತು. ಏನೇ ಈಗ ನೋಡಿ, ಶೇಖ್ ಹಸೀನಾ ಅವರಿಗೆ ನಾವು ಆಶ್ರಯ ಕೊಟ್ಟಿದ್ದಕ್ಕೆ ಅವರು ಕಿಡಿಕಾರು ಪ್ರಯತ್ನವನ್ನು ಮಾಡಿದರು, ಭಾರತದ ವಿರುದ್ಧ ಮಾತನಾಡಿದರು. ಒನ್ಸ್ ಅಗೇನ್ ಇವತ್ತು ಸಹಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಇದೇ ಕಾರಣಕ್ಕಾಗಿ ಅದು ಭಾರತ ಬಾಂಗ್ಲಾ ಸ್ನೇಹ ಪೈಪ್ಲೈನ್ ಈ ಒಂದು ಯೋಜನೆ ಇದೆ. ಇದು ಬಾಂಗ್ಲಾ ಮತ್ತು ಭಾರತದ ನಡುವೆ ಅಸ್ಸಾಂನಿಂದ ಶುರುವಾಗಿ ಬಾಂಗ್ಲಾವನ್ನು ಕನೆಕ್ಟಿವಿಟಿ ಮಾಡುವಂಥ ಪೈಪ್ಲೈನ್ ವ್ಯವಸ್ಥೆ ಇದು. ಆ ಪೈಪ್ಲೈನ್ನ ಮುಖಾಂತರ ಹೆಚ್ಚು ತೈಲವನ್ನು ನಮಗೆಲ್ಲ ಬಿಡಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾನು ಹೇಳಿದೆ, ಭಾರತ ಮತ್ತು ಬಾಂಗ್ಲಾ ಸ್ನೇಹ ಪೈಪ್ಲೈನ್ ಒಂದು 131.5 ಕಿಲೋಮೀಟರ್, ಹೆಚ್ಚು ಕಡಿಮೆ 132 ಕಿಲೋಮೀಟರ್ ಇರುವಂಥ ಪೈಪ್ಲೈನ್ ಇದು. ಏನು ಮಾಡ್ತಾರೆ ಈ ಪೈಪ್ಲೈನ್ ಮುಖಾಂತರ ಅಂತ ಹೇಳಿದ್ರೆ, ಅಸ್ಸಾಂನಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿ ಮುಖಾಂತರ ಬಾಂಗ್ಲಾದೇಶದ ದಿನಾಜ್ಪುರ ಎನ್ನುವಂಥ ಒಂದು ಜಿಲ್ಲೆಯ ಪರ್ವತೀಪುರ ಡಿಪೋಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಪೈಪ್ಲೈನ್ ವ್ಯವಸ್ಥೆ ಇದು. ವಾರ್ಷಿಕವಾಗಿ ಎಷ್ಟು ಹೋಗುತ್ತೆ ತೈಲ? 10 ಲಕ್ಷ ಮೆಟ್ರಿಕ್ ಟನ್ ಹೈ ಸ್ಪೀಡ್ ಡೀಸೆಲನ್ನು ಸಾಗಾಟ ಮಾಡುವಂಥ ಸಾಮರ್ಥ್ಯವನ್ನು ಈ ಒಟ್ಟಾರೆ ಮಾರ್ಗ ಹೊಂದಿದೆ. ಇವತ್ತು ಬಾಂಗ್ಲಾದೇಶ ಏನು ಹೇಳ್ತು, 15 ವರ್ಷಗಳ ಕಾಲ 1,80,000 ಮೆಟ್ರಿಕ್ ಟನ್ ಡೀಸೆಲನ್ನು ಈ ಪೈಪ್ಲೈನ್ನ ಮುಖಾಂತರ ಉಭಯ ದೇಶಗಳೆಲ್ಲ ರಫ್ತು ಮಾಡೋ ಪ್ರಯತ್ನಗಳಾಗುತ್ತೆ. ಬಾಂಗ್ಲಾದೇಶ ಏನು ಹೇಳ್ತು, ನಮಗೇನು ತೈಲ ಬರ್ತಾ ಇತ್ತು, ಡೀಸೆಲ್ ಬರ್ತಾ ಇತ್ತು, ಆ ಪ್ರಮಾಣವನ್ನು ಇದೀಗ ಹೆಚ್ಚಳ ಮಾಡಿ ಅಂತ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ರಿಕ್ವೆಸ್ಟ್ನ ಭಾಗವಾಗಿ 14ನೇ ತಾರೀಕಿಗೆ ಭಾರತದಿಂದ 7,000 ಟನ್ ಅಂದರೆ 82 ಲಕ್ಷ ಲೀಟರ್ ತೈಲ ಇದೀಗ ಒಂದು ಪೈಪ್ಲೈನ್ನ ಮುಖಾಂತರ ಯಶಸ್ವಿಯಾಗಿ ಬಾಂಗ್ಲಾವನ್ನು ತಲುಪಿದೆ. ಪರ್ವತೀಪುರ ಎನ್ನುವಂಥ ಡಿಪೋ ಅಂತ ನಾನು ಹೇಳಿದೆ, ಆ ಪರ್ವತೀಪುರ ಡಿಪೋವನ್ನು ತಲುಪಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದರರ್ಥ ಏನು ಅಂತ ಹೇಳಿದ್ರೆ, ಬಾಂಗ್ಲಾಗೆ ಯಾರ್ಯಾರು ಸಪೋರ್ಟ್ ಮಾಡ್ಬೋದು, ಕೊನೆಗೆ ಭಾರತವೇ ಆಶ್ರಯ ಆಗುತ್ತೆ, ಭಾರತವೇ ಸಹಾಯಕ್ಕೆ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ.